ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿದೇವತೆಯ ಶಿವಯೋಗಿತ್ರಯರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಕಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಶಾಂತಮೂರ್ತಿಗಳಾದ ಸುಬ್ರಹ್ಮಣ್ಯ ಮಹಾಸ್ವಾಮೀಜಿಯವರಿಗೂ ಪರಮ ಪೂಜ್ಯ ನಿಮ್ಮನ ಮಹಾಸ್ವಾಮಿಯವರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ಮಾತೆಯವರ ಶ್ರೀಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜುಮಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು. ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನು. ಭಗವಂತನನ್ನ ಕುರಿತು ಶ್ರೀಮನ್ ನಿಜುಮಶ್ರೀಗಳವರು ನಾವು ಏನು ಕೇಳ್ಕೊಳ್ಬೇಕು ಅನ್ನೋದನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಭಗವಂತನಲ್ಲಿ ನಶ್ವರವಾಗಿರತಕ್ಕಂಥ ಭೋಗ ಪದಾರ್ಥಗಳನ್ನೇ ಕೇಳ್ಕೊಳ್ತಾ ಇದ್ದೀವಿ. ಅದರಿಂದ ನಮಗೆ ಜೀವನದೊಳಗೆ ಶಾಂತಿ ಸಿಗ್ತದೇನೋ ಅಂತಂದರೆ ಇಲ್ಲ. ನಾವು ಏನು ಕೇಳಬೇಕು ಅಂತಂದ್ರೆ ಹೇಳ್ತಾರೆ ಅವರು, ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನು. ಕರುಣಾ ಇರಬೇಕು ಹಾಗೂ ವಿದ್ಯೆ ಇರಬೇಕು, ಅಂಥ ಗುರುವಿನ ಸೇವೆಯನ್ನು ಕೊಡುವಂತ ಕೇಳಿಕೊಂಡ್ರು. ಯಾಕಂದ್ರೆ ಆಚಾರ್ಯವಾನ್ ಪುರುಷೋ ವೇದ. ಚಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದಂತೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ಗುರು ಸನ್ನಿಧಿಯಲ್ಲಿ ಇದ್ದುಕೊಂಡು ಗುರುವಿನ ಸೇವಾ ಮಾಡಿದಾಗ ಮಾತ್ರ ನಮ್ಮ ಹೃದಯದೊಳಗೆ ಆತ್ಮದರ್ಶನ ಅನ್ನುವಂತಾಗ್ತದೆ. ಯಾಕಂದ್ರೆ ಲೋಕದಲ್ಲಿ ಬಹಳ ಜನ ಗುರುಗಳದಾರ. ಅದನ್ನ ಶ್ರುತಿ ಹೇಳ್ತದೆ, ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತ ಮನ್ಯಮಾನ ಜಂಗನ್ಯಮಾನ ಪರಿಯಂತಿ ಮೂಢ ಅಂದೇ ನೈವ ನೀಯಮಾನ ಯಥಾಂತ. ಈ ಕೆಲವು ಜನ ಪಂಡಿತರು ಇರ್ತಾರೆ, ಇನ್ನೂ ತಮ್ಮ ಅಜ್ಞಾನವೇ ಹೋಗಿರುವುದಿಲ್ಲ. ನಾವು ಮಹಾನ್ ಪಂಡಿತರದೇವಿ, ಜ್ಞಾನಿಗಳದೇವಿ, ನೀವು ನಮಗೆ ಶರಣಾಗತರಾಗಿ ನಿಮ್ಮನ್ನು ಈ ಭವಸಾಗರದಿಂದ ದಾಟಿಸ್ತಾ ಇದ್ದೀವಿ ಅಂಥೇಳಿ ಅವರು ಬಹಳಷ್ಟು ಹೇಳ್ಕೊಡ್ತಾರೆ. ತಮ್ಮ ಬಗ್ಗೆ ಆತ್ಮಶ್ಲಾಘನೆಯನ್ನು ಮಾಡ್ತಾರೆ. ನಾವು ಮಹಾನ್ ವಿದ್ವಾಂಸರು ಅಂತ ಹೇಳ್ತಾರೆ. ಆದರೆ ಅವರು ಈ ಭವಸಾಗರವನ್ನು ದಾಟ್ಯಾರೇನು ಅಂತಂದರೆ ಇಲ್ಲ. ಒಂದು ವೇಳೆ ಅವರಿಗೆ ನಾವು ಶರಣಾಗತರಾದೀವಿ ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತಂದ್ರೆ ಅಂದೇನೈವ ನೀಯಮಾನ ಯಥಾಂಗ. ಹೇಗೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ಆಶ್ರಯ ಮಾಡಿದ ಅಂತಂದ್ರೆ ಅವು ಯಾವುದೋ ಒಂದು ಸ್ಥಾನಕ್ಕೆ ಹೊರಟಾರ ತಿಳ್ಕೊಡು. ಒಬ್ಬ ಕುರುಡು ಹೊಂಟಾನ, ಅವನಿಗೆ ದಾರಿ ಗೊತ್ತಿಲ್ಲ, ಅವ ಒಂದು ಸ್ಥಾನಕ್ಕೆ ಹೋಗ್ಬೇಕಾಗಿ ಗೋಲ್ ಗುಂಬಜ್ ನೋಡ್ಬೇಕಾಗಿ ಅಂತ ತಿಳ್ಕೊಡ್ರಿ. ಅವ ಬಿಜಾಪುರ ಬಸ್ ಸ್ಟ್ಯಾಂಡ್ ಉಳ್ಕೊಂಡ, ನಾನು ಗೋಲ್ ನೋಡ್ಬೇಕಪ್ಪ, ನನ್ನ ಕರ್ಕೊಂಡು ಹೋಗ್ರಿ ಅಂತಂದ. ಅವಾಗ ಅಲ್ಲಿ ಇನ್ನೊಬ್ಬ ಕುರುಡಿದ್ದ, ನಾನು ಚೆನ್ನಾಗಿ ನನ್ಗೆ ಗುರ್ತದೆ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕುರುಡ ಆಶ್ರಯ ಮಾಡಿದ್ರೆ ಇಬ್ಬರು ಹೋಗಿ ಯಾವುದೋ ತಗ್ಗಿನಲ್ಲಿ ಗುಂಡಿಯೊಳಗೆ ಬಿದ್ದು ಅವ್ರು ಹೆಂಗೆ ಅನರ್ಥವನ್ನೇ ಹೊಂತಾರೋ ಹಂಗೆ ಅಜ್ಞಾನಿಯಾಗಿರ್ತಕ್ಕಂಥ ಗುರುವಿನನ್ನು ನಾವು ಮಾಡ್ಕೊಂಡೀವಿ ಅಂತಂದ್ರೆ ನಾವು ಕೂಡ ಈ ಸಂಸಾರ ಅನ್ನುವಂಥ ತಗ್ಗಿನೊಳಗೆ ಬೀಳಬೇಕಾಗ್ತದೆ. ಅದಕ್ಕೆ ಇಲ್ಲಿ ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಕರುಣಾ ಮತ್ತು ವಿದ್ಯಾವುಳ್ಳಂಥ ಗುರುವಿಗೆ ನಾವು ಶರಣಾಗತರಾದೀವಿ ಅಂತಂದ್ರೆ ನಮ್ಮ ಅಜ್ಞಾನವನ್ನು ದೂರ ಮಾಡಿಕೊಂಡು ನಾವು ಮುಕ್ತರಾಗಲಿಕ್ಕೆ ಬರ್ತದೆ. ಅದಕ್ಕೆ ನರೇಣ ಅವರೇಣ ಪ್ರೋಕ್ತಃ ನಹಿ ಸ್ವಿಜ್ಞೇಯ ಬಹುಧಾಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಯತಕ್ಕೆ ಮನುಪ್ರಮಾಣ. ಇಲ್ಲಿ ಆತ್ಮವಸ್ತು ನಮ್ಮ ಸ್ವರೂಪ ಅನ್ನುವಂಥದ್ದು ಅದು
ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥ, ಅದು ಬಹಳ ಸೂಕ್ಷ್ಮವಾಗಿರುವಂಥ, ಅದನ್ನು ಹಾಗೆ ಹೀಗೆ ಅಂಥೇಳಿ ಚಿಂತನೆ ಮಾಡಿ ತಿಳ್ಕೊಳ್ಳಿಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಅದಕ್ಕಂತಾರವರು ಆ ಬ್ರಹ್ಮವಸ್ತುವನ್ನ ಅವರೇನ ನರೇಣ ಪ್ರೋಕ್ತಃ ನಹಿ ಸುವಿಜ್ಞೇಯ. ಅವರೇನ ಅಂತಂದೇನು ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಕೀಳ ಮನುಷ್ಯನಿಂದ ಅದು ಉಪದೇಶಿಸಲ್ಪಟ್ರೆ ಅದು ನಮ್ಮ ಅನುಭವದಲ್ಲಿ ಬರ್ತದೇನು ಅಂತಂದ್ರೆ ಬರಂಗಿಲ್ಲ. ಅದಕ್ಕೆ ಅದನ್ನು ಸ್ವಾನುಭವ ತಂದುಕೊಂಡಿರ್ಬೇಕು, ಆ ಬ್ರಹ್ಮಾನುಭವಿ ಆಗಿರಬೇಕು. ಅಂಥ ಬ್ರಹ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಹೇಳಿರು. ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಜ್ಞಾನ ಮಾಡಿಕೊಂಡು ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಯಾವನಿದ್ದಾನೆಯೋ ಅಂಥ ಸದ್ಗುರುವಿಗೆ ನಾವು ಶರಣಾಗತರಾಗಿ ಅವರಿಂದ ನಾವು ಶ್ರವಣ ಮಾಡಿದಾಗ ಮಾತ್ರ ಗತಿರತ್ರ ನಾಸ್ತಿ, ಅಲ್ಲಿ ಇನ್ನೊಂದು ತಿಳ್ಕೊಳ್ಬೇಕಾದೇನು ಉಳಿಯಂಗಿಲ್ಲ. ಯಾಕಂದ್ರೆ ಇದೆಲ್ಲವೂ ನೀನು ತತ್ವಮಸಿ, ನೀನು ಪರಬ್ರಹ್ಮ ಸ್ವರೂಪನೇ ಅದಿ ಎನ್ನುವಂತ ಮಾತನ್ನ ಅಂಥ ಕರುಣಾವಾಗಿರ್ತಕ್ಕಂಥ ಸದ್ಗುರು ನಮಗೆ ಬೋಧ ಮಾಡಿದಾಗ ಮಾತ್ರ ಅಂಥ ಆತ್ಮದರ್ಶನವನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಅನನ್ಯವಾಗಿ ಬೋಧ ಅಂತಂದ್ರೇನು, ನೀನು ಆತ್ಮಸ್ವರೂಪದೇಪ, ಈ ದೇಹ ನೀನಲ್ಲ ಅಂತ ಹೇಳಿ ಅಂತ ಅದ್ವೈತ ಜ್ಞಾನವನ್ನ ಮಾಡಿಕೊಡುವಂತ ಅನುಭಾವಿ ಗುರುವಿನಿಂದಲೇ ನಾವು ಇದು ತಿಳ್ಕೊಳ್ಬೇಕೇ ಹೊರತು ಸಾಮಾನ್ಯ ಪುರುಷನಿಂದ ತಿಳಿಲಿಕ್ಕೆ ಆಗುವುದಿಲ್ಲ ಅನ್ನುವಂತ ಮಾತನ್ನ ಉಪನಿಷತ್ನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ. ಅದಕ್ಕೆ ಕರುಣ, ಸತ್ಕಲೆ, ಶಾಸ್ತ್ರ, ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಗುಣ, ಸುಮುಖತ್ವ, ಸುಜ್ಞಾನಗಳಿರಲವನೇ ಸೇವೆ ಗುರುವಕ್ಕೂ ಅಂತ ಹೇಳಿ ಗುರುವಿನ ಲಕ್ಷಣವನ್ನು ಮಾಡ್ತಾರ. ಗುರು ಯಾವಾಗಲೂ ಕರುಣಾಗಿರ್ತಾನ. ಅದಕ್ಕೆ ಅವನಲ್ಲಿ ಒಂದು ಬ್ರಹ್ಮ ಕಳೆ ಎನ್ನುವಂತಾಗಿರ್ತದೆ. ಅದಕ್ಕೆ ಕರುಣ, ಸತ್ಕಲೆ, ಶಾಸ್ತ್ರ, ಪರಿಣತೆ, ಸಕಲ ವೇದಾಂತವನ್ನ ಚೆನ್ನಾಗಿ ಓದಿಕೊಂಡು ಶರಣಾಗತರಾಗಿರ್ತಕ್ಕಂಥ ಎಲ್ಲ ಸಂಶಯಗಳನ್ನ ದೂರ ಮಾಡಿ ಅವನನ್ನ ಜ್ಞಾನಿಯನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಅದು ಸದ್ಗುಣದಲ್ಲಿರ್ತದೆ. ಅಂತ ಶ್ರೇಷ್ಠ ಪರಮ ಕರುಣಾಳುಗಳು, ಕರುಣಾಸಾಗರಾಗಿರ್ತಕ್ಕಂಥ ಆ ಶ್ರೋತ್ರಿಯ ಬ್ರಹ್ಮನಿಷ್ಠಾಗಿರ್ತಕ್ಕಂಥ ಅಪ್ಪಾಜಿಯವರು ನಾವು ಮಾಡಿದ ಯಾವುದೋ ಒಂದು ಪೂರ್ವಜನ್ಮದ ಒಂದು ಪುಣ್ಯದಿಂದ ನಮಗೆ ದೊರಕಿದಾಗ ಅವರ ದರ್ಶನ, ಅವರ ಉಪದೇಶಾಮೃತವನ್ನು ನಾವು ಕೇಳಿದೀವಿ ಅಂತಂದ್ರೆ ನಿಜವಾಗಿ ನಮ್ಮ ಜನ್ಮ ಪಾವನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂತ ಅಪ್ಪಾಜಿಯವರ ಕೃಪೆಯನ್ನು ನಾವೆಲ್ಲ ಪಡ್ಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ ಈ 2 ದಿನ ಅಪ್ಪಾಜಿ ಮಾಡ್ತಾ ಇದ್ದೀನಿ. ಓಂ ತತ್ಸತ್.